Morning, students. So, in the last class, we have discussed about prevention of frauds. Uh, what do you mean by frauds? What do you mean by prevention of frauds? What do you mean by errors and how to prevent errors? So, ಇದನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಓದ್ತಾ ಹೋಗಿದ್ದೀವಿ. ಎರರ್ಸ್ ಅಂದರೆ ಏನು, ಎರರ್ಸನ್ನು ನಾವು ಹೇಗೆ ಸರಿ ಅಥವಾ ಹೇಗೆ ಕಂಡುಹಿಡಿತಾ ಹೋಗ್ತೀವಿ. ಸೊ ಆಡಿಟರ್ ಕೆಲಸ ಏನು, ಎರರ್ಸನ್ನು ಹೆಂಗೆ ಕಂಡುಹಿಡಿಬೇಕಾಗುತ್ತೆ ಅನ್ನೋದ್ರ ಕಡೆಗೆ, ಮತ್ತು ಫ್ರಾಡ್ಸ್ ಅಂದರೆ ಏನು, ಫ್ರಾಡ್ಸನ್ನು ಆಡಿಟರ್ಸ್ ಹೆಂಗೆ ಕಂಡುಹಿಡಿತಾ ಹೋಗ್ತಾರೆ. ಸೊ ಇದ್ರ ಬಗ್ಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇವತ್ತಿನ ಕ್ಲಾಸ್ ಒಳಗೆ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಟೈಪ್ಸ್ ಆಫ್ ಆಡಿಟ್ ಆರ್ ಕ್ಲಾಸಿಫಿಕೇಷನ್ ಆಫ್ ಆಡಿಟನ್ನು ನಾವು ನೋಡ್ತಾ ಹೋಗೋಣಂತೆ. ಸೊ ಇದು ಎಕ್ಸಾಮಿನೇಷನ್ ಪ್ರಾಸ್ಪೆಕ್ಟಿವಿಂದ ನೋಡೋದಾದರೆ ಇಟ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ 15 ಮಾರ್ಕ್ಸ್, 15 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಕ್ವಶನ್ ಆಗಿರುತ್ತೆ. ಸೊ ಹಂಗಾಗಿ ಇದನ್ನು ಸ್ವಲ್ಪ ಮಟ್ಟಿಗೆ ಸರಿಯಾಗಿ ನೀವು ನೋಡ್ತಾ ಹೋಗಿ. ಟೈಪ್ಸ್ ಆಫ್ ಆಡಿಟನ್ನು 15 ಮಾರ್ಕ್ಸಿಗೆ ಕೇಳ್ತಕ್ಕಂಥ ತುಂಬ ಕ್ವಶನ್ ಪೇಪರಲ್ಲಿ ರಿಪಿಟೇಟಿವ್ ಆಗಿ ಈ ಕ್ವಶನನ್ನು ಕೇಳಿದ್ದಾರೆ. ಓಕೆ, ಸೊ ಟೈಪ್ಸನ್ನು ನಾವು ಏನು ಮಾಡ್ತಾ ಹೋಗ್ತೀವಿ ಅಂತಂದರೆ 4 ಪಾರ್ಟಾಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ 4 ಪಾರ್ಟಾಗಿ ಟೈಪ್ಸನ್ನು ಡಿವೈಡ್ ಮಾಡ್ತಾ ಹೋಗ್ತೀವಿ. ಮೊದಲನೇದು ಆನ್ ದ ಕ್ಲಾಸಿಫಿಕೇಷನ್ ಆನ್ ದ ಬೇಸಿಸ್ ಆಫ್ ಆರ್ಗನೈಸೇಷನ್ ಆ್ಯಂಡ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ ಕರಿತಾ ಹೋಗ್ತೀವಿ. ಸೊ ಎರಡನೇದು ಕ್ಲಾಸಿಫಿಕೇಷನ್ ಆಫ್ ಆಡಿಟ್ ಆನ್ ದ ಬೇಸಿಸ್ ಆಫ್ ಡಿಗ್ರಿ ಆಫ್ ಇಂಡಿಪೆಂಡೆನ್ಸ್ ಅಂತ ಕರಿತಾ ಹೋಗ್ತೀವಿ. ಮೂರನೇದನ್ನು ನಾವು ಕ್ಲಾಸಿಫಿಕೇಷನ್ ಆನ್ ದ ಬೇಸಿಸ್ ಆಫ್ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ ಅಂತ ಕರಿತಾ ಹೋಗ್ತೀವಿ. ಸೊ ಇನ್ನು ಕೊನೆಯದು ಆನ್ ದ ಬೇಸಿಸ್ ಆಫ್ ಆಡಿಟ್ ವರ್ಕ್ ಅಂತ ಕರಿತಾ ಹೋಗ್ತೀವಿ. ಸೊ ಇಷ್ಟು 4 ಥರದೊಳಗೆ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ಟೈಪ್ಸನ್ನು ನಾವು ಡಿವೈಡ್ ಮಾಡ್ತಾ ಹೋಗ್ತಿದ್ದೀವಿ. ಸೊ ಇವತ್ತು ನಾವು ಮೊದಲನೇ ಟೈಪ್ ಆಫ್ ಕ್ಲಾಸಿಫಿಕೇಷನ್ನ ನೋಡ್ತಾ ಹೋಗೋಣ ಅಂತ. ಸೊ ಮೊದಲನೇ ಟೈಪ್ ಆಫ್ ಕ್ಲಾಸಿಫಿಕೇಷನ್ ಯಾವುದಪ್ಪ ಅಂತಂದರೆ ಕ್ಲಾಸಿಫಿಕೇಷನ್ ಆಫ್ ಆಡಿಟ್ ಆನ್ ದ ಬೇಸಿಸ್ ಆಫ್ ಆರ್ಗನೈಸೇಷನ್ ಆ್ಯಂಡ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಸೊ ಆರ್ಗನೈಸೇಷನ್ ಅಂದರೆ ಗೊತ್ತು ನಿಮಗೆ. ಆರ್ಗನೈಸೇಷನ್ ಅಂದರೆ ಒಂದು ಕಂಪನಿ ನಾವು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅಂತ ಕರಿತಾ ಹೋಗ್ತೀವಿ. ಸೊ ಆರ್ಗನೈಸೇಷನ್ ಸ್ಟ್ರಕ್ಚರು ಒಂದು ಇದರಿಂದ ಇನ್ನೊಂದು ಆರ್ಗನೈಸೇಷನ್ಗೆ ಇಟ್ ಈಸ್ ಗೋಯಿಂಗ್ ಟು ಬಿ ಗೆಟ್ ಚೇಂಜ್ ಆಗ್ತಾನೆ ಹೋಗುತ್ತೆ ಆರ್ಗನೈಸೇಷನ್ ಸ್ಟ್ರಕ್ಚರು. ಸೊ ಹಂಗಾಗಿ ಆರ್ಗನೈಸೇಷನ್ ಸ್ಟ್ರಕ್ಚರು ಚೇಂಜ್ ಆದಾಗೆ ನಾವು ಆಡಿಟನ್ನು ಸಹ ಏನು ಮಾಡ್ತಾ ಹೋಗ್ತೀವಿ, ಆಡಿಟಿಂಗ್ ವರ್ಕು ಸಹ ಇಲ್ಲಿ ನಮಗೆ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಯಾವ ಥರದೊಳಗೆ ಆಡಿಟನ್ನು ಮಾಡ್ತಾ ಹೋಗ್ತೀವಿ, ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂದ್ರೇನು, ಹಿಂಗೆ ಆರ್ಗನೈಸ್ ಮಾಡ್ತಾ ಹೋಗ್ತೀವಿ ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಮೊದಲನೇದನ್ನು ನಾವು ಸ್ಟ್ಯಾಟ್ಯೂಟರಿ ಆಡಿಟ್ ಅಂತ ಕರಿತಾ ಹೋಗ್ತೀವಿ. Statutory audit refers to the audit of the business enterprises carried out compulsorily under the provision of law. In short, audit is carried out compulsory any law. So statutory ಅಂದರೆ ನೋಡ್ರಿ, ಕಾನೂನಾತ್ಮಕವಾಗಿ ಆಗಿರ್ತಕ್ಕಂಥ ಕಂಪನಿ ಆಗಿರುತ್ತೆ ಅಥವಾ ಆಡಿಟ್ ಆಗಿರುತ್ತೆ. ಸೊ ಇಲ್ಲಿ ಆಡಿಟ್ ಏನಪ್ಪ ಅಂತಂದ್ರೆ ಯಾವ ಬಿಸ್ನೆಸ್ಸು ರನ್ ಮಾಡ್ತಾ ಇರ್ತಾರೋ ಸೊ ಕಂಪಲ್ಸರಿಯಾಗಿ ಅವ್ರು ಏನು ಮಾಡ್ತಾ ಹೋಗ್ಬೇಕು ಅಂತಂದರೆ ಆಡಿಟನ್ನು ಮಾಡಿಸ್ಲೇಬೇಕು ಆ್ಯಸ್ ಪರ್ ಪ್ರಾವಿಷನ್ ಆಫ್ ಲಾ. ಸೊ ಲಾ ಪ್ರಾವಿಷನ್ ಪ್ರಕಾರ ಅವರು ಪ್ರತಿ ವರ್ಷವೂ ಆಡಿಟಿಂಗನ್ನು ಮಾಡಿಸ್ಲೇಬೇಕಾಗುತ್ತೆ. ಸೊ ಅದು ಕಂಪಲ್ಷನ್ನು ನಿಮಗೆ ಲೀಗಲ್ ಕಂಪಲ್ಷನ್ ಅಂತ ಕರಿತಾ ಹೋಗ್ತೀವಿ. ಸೊ ಪ್ರತಿ ವರ್ಷ ನೀವು ಆಡಿಟಿಂಗನ್ನು ಮಾಡಿಸ್ಲೇಬೇಕಾಗತ್ತೆ. ಸೊ ಅದು ನಿಮಗೆ ಕಂಪಲ್ಸರಿ ಆಗಿರುತ್ತೆ. ಸೊ ಇದರೊಳಗೆ ಹೇಳ್ತಾ ಹೋಗ್ತಾರೆ ಯಾವುದು ಸ್ಟ್ಯಾಟ್ಯೂಟರಿ ಆಡಿಟು ಕ್ಯಾರಿಡ್ ಔಟ್ ವೇರಿಯಸ್ ಟೈಪ್ಸ್ ಅಂತ ಹೇಳ್ತಾ ಹೋಗ್ತಿದ್ದಾರೆ. ಮೊದಲನೇದನ್ನು ನಾವು ಕಂಪನಿ ಆಡಿಟ್ ಅಂತ ಕರಿತಾ ಹೋಗ್ತೀವಿ. ಸೊ ಕಂಪನಿ ಅಂದರೆ ಗೊತ್ತು, ಇಟ್ ಈಸ್ ಅನ್ ಇಂಡಿವಿಜುವಲ್ ಪರ್ಸನ್. ಬ್ಯಾಂಕಿಂಗ್ ಕಂಪನಿ ಆಡಿಟ್ ಅಂತ ಕರಿತೀವಿ. ಸೊ ಅದ್ರ ಜೊತೆಗೆ ಇನ್ಶೂರೆನ್ಸ್ ಕಂಪನಿ ಆಡಿಟ್, ಎಲೆಕ್ಟ್ರಿಸಿಟಿ ಕಂಪನಿ ಆಡಿಟ್, ಕೋಆಪ್ರೇಟಿವ್ ಸೊಸೈಟಿ ಆಡಿಟ್ ಆ್ಯಂಡ್ ಟ್ರಸ್ಟ್ ಆಡಿಟ್. ಸೊ ನೋಡಿರಿ ಇಲ್ಲಿ ಇದರ್ ದೇ ಮೇಕ್ ಪ್ರಾಫಿಟ್ ಆರ್ ನಾಟ್. ಸೊ ಪ್ರಾಫಿಟನ್ನು ಮಾಡ್ಬೋದು, ಮಾಡ್ದಲ್ಲೇ ಇರಬಹುದು. ಬಟ್ ಆದರೆ ಆಡಿಟಿಂಗನ್ನು ಮಾಡ್ತಕ್ಕಂಥದ್ದು ಕಂಪಲ್ಸರಿ ಆಗಿಬಿಟ್ಟತ್ತೆ. ನೀವು ಕಂಪಲ್ಸರಿಯಾಗಿ ಆಡಿಟನ್ನು ಮಾಡಿಸ್ಲೇಬೇಕಾಗತ್ತೆ. ಸೊ ಇದು ಸ್ಟ್ಯಾಟ್ಯೂಟರಿ ಆಡಿಟ್ ಅಂತ ಕರಿತಾವೆ. ಸ್ಟ್ಯಾಟ್ಯೂಟರಿ ಅಂದರೆ ಏನು, ಮಾಡಿಸ್ಲೇಬೇಕು, ಕಾನೂನು ಪ್ರಕಾರ ನೀವೇನು ಮಾಡಬೇಕು, ಆಡಿಟಿಂಗನ್ನು ಮಾಡಿಸ್ಲೇಬೇಕಾಗತ್ತೆ. ಸೊ ಅದು ಸ್ಟ್ಯಾಟ್ಯೂಟರಿ ಆಡಿಟ್ ಅಂತ ಕರಿತಾ ಹೋಗ್ತೀವಿ. ಎರಡನೇದನ್ನು ನೋಡಿ ಗೌರ್ಮೆಂಟ್ ಆಡಿಟ್ ಅಂತ ಕರಿತೀವಿ. ಸೊ ಗೌರ್ಮೆಂಟ್ ಆಡಿಟ್ ರೆಫರ್ಸ್ ಟು ದ ಆಡಿಟ್ ಆಫ್ ಅಕೌಂಟ್ಸ್ ಆಫ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಆಫೀಸಸ್, ಗೌರ್ಮೆಂಟ್ ಕಂಪನೀಸ್ ಆ್ಯಂಡ್ ಸ್ಟ್ಯಾಟ್ಯೂಟರಿ ಆರ್ ಪಬ್ಲಿಕ್ ಕಾರ್ಪೊರೇಷನ್. ಸೊ ಇಲ್ಲಿ ನೋಡ್ರಿ ಏನಪ್ಪ ಅಂತಂದರೆ ಗೌರ್ಮೆಂಟ್ ಆಡಿಟ್ ಅಂದರೆ ಏನಪ್ಪ ಅಂತಂದರೆ ಗೌರ್ಮೆಂಟ್ ಕಂಪನೀಸ್ ಆಗಿರ್ಬೋದು, ಸೊ ಆಫೀಸಸ್ ಆಗಿರ್ಬೋದು, ಇದು ಸ್ಟ್ಯಾಟ್ಯೂಟರಿಯಾಗಿ ಪಬ್ಲಿಕ್ ಕಾರ್ಪೊರೇಷನ್ ಆಗಿರ್ಬೋದು. ಸೊ ಇಲ್ಲಿ ಆಡಿಟನ್ನು ನಾವು ಕಂಪಲ್ಸರಿಯಾಗಿ ಮಾಡಿಸ್ಲೇಬೇಕಾಗತ್ತೆ.
ಸೊ ನೋಡ್ರಿ, ಇಲ್ಲಿ ಗೌರ್ಮೆಂಟ್ ಕಂಪನೀಸು ಅಥವಾ ಗೌರ್ಮೆಂಟ್ ಏನು ನಡೆಸ್ತಾ ಐತೆ, ಸೊ ಇದೆಲ್ಲವೂ ಯಾವುದು ಪ್ರಾಫಿಟ್ ಮೋಟಿವ್ ಆಗಿರಲ್ಲ. ಎಲ್ಲನೂ ಏನಪ್ಪ ಅಂತಂದರೆ ಸರ್ವಿಸ್ ಓರಿಯೆಂಟೆಡ್ ಆಗೇ ಇರುತ್ತೆ. ಇವನ್ ದೋ ದೇ ಆರ್ ನಾಟ್ ಪ್ರಾಫಿಟ್ ಮೋಟಿವೇಟೆಡ್. ಸೊ ಪ್ರಾಫಿಟ್ ಮೋಟಿವೇಟ್ ಆಗಿರ್ದಲೇ ಇದ್ದರೂ ಸಹ ಪ್ರತಿ ಗೌರ್ಮೆಂಟ್ ಆರ್ಗನೈಸೇಷನ್ನು, ಪ್ರತಿ ಗೌರ್ಮೆಂಟ್ ಹಾಸ್ಪಿಟಲ್ಸು, ಗೌರ್ಮೆಂಟ್ ಸ್ಕೂಲ್ಸು, ಗೌರ್ಮೆಂಟು ಕಾಲೇಜಸ್ಸು ಯಾವ್ದು ಇದ್ದಾವೆ, ಸೊ ಅದನ್ನೆಲ್ಲ ನಾವು ಕಂಪಲ್ಸರಿಯಾಗಿ ಆಡಿಟನ್ನು ಮಾಡಿಸ್ಲೇಬೇಕಾಗತ್ತೆ. ಸೊ ಅಂದರೆ ಆಡಿಟು ಬರೀ ಪ್ರಾಫಿಟನ್ನು ಮಾತ್ರ ಅಥವಾ ಪ್ರಾಫಿಟನ್ನು ಆಗೈತಾ ಅಂತ ಅಸರ್ಟೈನ್ ಮಾಡೋದಷ್ಟೇ ಅಲ್ಲ. ಸುಮ್ಮನೆ ನೀವು ಕೇಳ್ಬೋದು, ಸರ್ ಅದು ಪ್ರಾಫಿಟೇ ಇಲ್ಲ, ಮಿಸ್ಯೂಸ್ ಹೆಂಗಾಗುತ್ತೆ ಹಂಗಿದ್ರೆ ಅಂತಂದರೆ, ನೋ, ಇಟ್ ಈಸ್ ನಾಟ್ ಅಬೌಟ್ ಪ್ರಾಫಿಟ್. ಸೊ ಮಿಸ್ಯೂಸಿಂಗ್ ಆಫ್ ಪ್ರಾಫಿಟ್ ಅಷ್ಟೇ ಅಲ್ಲ, ಸೊ ಮಿಸ್ಯೂಸಿಂಗ್ ಆಫ್ ಮನಿ ಆಲ್ಸೋ ಇನ್ವಾಲ್ವ್ಸ್. ದುಡ್ಡನ್ನು ಮಿಸ್ಯೂಸ್ ಮಾಡ್ತಕ್ಕಂಥದ್ದು ಸಹ ಇಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಸೊ ಅದಕ್ಕೆ ಏನು ಮಾಡ್ತಾ ಹೋಗ್ತೀವಿ ಅಂತಂದರೆ, ಆಡಿಟನ್ನು ಮಾಡಿಸೋದು ಏನು ಮಾಡಿದ್ದೀವಿ ಅಂತಂದ್ರೆ, ಇಟ್ ಈಸ್ ಕಂಪಲ್ಷನ್ ಫಾರ್ ಈಚ್ ಆ್ಯಂಡ್ ಎವ್ರಿ ಆರ್ಗನೈಸೇಷನ್ ಆರ್ ಈಚ್ ಆ್ಯಂಡ್ ಎವ್ರಿ ಗೌರ್ಮೆಂಟ್ ಸೆಕ್ಟಾರ್ಸ್. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ಏನಪ್ಪ ಅಂತಂದರೆ, ಟೈಪ್ಸ್ ಆಫ್ ಗೌರ್ಮೆಂಟ್ ಆಡಿಟ್ ಒಳಗೆ ಆಡಿಟ್ ಆಫ್ ಗೌರ್ಮೆಂಟ್ ಇನ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಆಫೀಸಸ್. ಯಾವುದನ್ನು ಆಡಿಟ್ ಮಾಡ್ತೀವಿ? ಸೊ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸು ಮತ್ತು ಗೌರ್ಮೆಂಟ್ ಆಫೀಸಸನ್ನು ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ಆಡಿಟಿಂಗನ್ನು ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟು ಆಡಿಟ್ ಆಫ್ ಏನ್ ಕಂಪನೀಸ್ ಇನ್ ಗೌರ್ಮೆಂಟ್ ಅಂಡರ್ಟೇಕಿಂಗ್ ರಿಜಿಸ್ಟರ್ ಕಂಪನೀಸ್ ಆ್ಯಕ್ಟ್ 1956. 1956 ಪ್ರಕಾರ, ಕಂಪನೀಸ್ ಆ್ಯಕ್ಟ್ ಪ್ರಕಾರ, ಸೊ ಯಾವುದ್ಯಾವುದು ಗೌರ್ಮೆಂಟ್ ಆಫೀಸಸ್ಸು ಮತ್ತು ಗೌರ್ಮೆಂಟ್ ಕಂಪನೀಸನ್ನು ನಾವು ಸ್ಟಾರ್ಟ್ ಮಾಡಿದ್ದೀವೋ, ಸೊ ಅದೆಲ್ಲನೂ ಏನಪ್ಪ ಅಂತಂದರೆ ಕಂಪಲ್ಸರಿಯಾಗಿ ನಾವು ಆಡಿಟನ್ನು ಮಾಡಿಸ್ಲೇಬೇಕಾಗತ್ತೆ. ಸೊ ನೆಕ್ಸ್ಟ್ ಆಡಿಟ್ ಆಫ್ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ ರಿಜಿಸ್ಟರ್ ಆ್ಯಸ್ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್. ಸೊ ಯಾವುದು ಕಾರ್ಪೊರೇಷನ್ನು ಸ್ಟ್ಯಾಟ್ಯುಟರಿ ರಿಜಿಸ್ಟರ್ ಆಗಿರುತ್ತೋ, ಸೊ ಆ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನನ್ನು ಸಹ, ಆ ಬಿಸ್ನೆಸ್ಸನ್ನು ಸಹ ನಾವೇನು ಮಾಡ್ತಾ ಹೋಗಬೇಕು ಅಂತಂದರೆ ಕಂಪಲ್ಸರಿಯಾಗಿ ಆಡಿಟ್ ವರ್ಕನ್ನು ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ನೆಕ್ಸ್ಟು ಪ್ರೈವೇಟ್ ಆಡಿಟ್ ಆರ್ ವಾಲಂಟರಿ ಆಡಿಟ್ ಅಂತ ಕರಿತಾ ಹೋಗ್ತೀವಿ, ವೇರ್ ಆಡಿಟ್ ಈಸ್ ನಾಟ್ ಕಂಪಲ್ಸರಿ ಅಂಡರ್ ಎನಿ ಲಾ ಬಟ್ undertaking by a owners voluntary to get benefit of audit. The audit is called private audit. ಸೊ ಪ್ರೈವೇಟ್ ಆಡಿಟ್ ಅಂತ ಕರಿತೀವಿ. ಏನಪ್ಪ ಅಂತಂದರೆ, ಇಲ್ಲಿ ಲೀಗಲಾಗಿ ಯಾವುದೇ ಕಂಪಲ್ಷನ್ ಇಲ್ಲ. ಲೀಗಲಾಗಿ ನೀವು ಆಡಿಟಿಂಗನ್ನು ಮಾಡಿಸ್ಬೇಕು ಅನ್ನೋ ಯಾವುದೇ ರೀತಿಯ ಲೀಗಲ್ ಕಂಪಲ್ಷನ್ನು ಇಲ್ಲಿ ಇಲ್ಲ. ಸೊ ನೀವು ವಾಲಂಟ್ರಿಯಾಗಿ ಏನು ಮಾಡ್ಬೋದು ಅಂತಂದರೆ ಆಡಿಟನ್ನು ಮಾಡಿಸ್ತಾ ಹೋಗ್ಬೋದು. ವಾಲಂಟ್ರಿಯಾಗಿ ನೀವೇ ಆಡಿಟನ್ನು ಮಾಡಿಸ್ತಾ ಹೋಗಬಹುದು. ಯಾಕೆ ಅಂತಂದರೆ, ದೆರ್ ಆರ್ ಸಮ್ ಬೆನಿಫಿಟ್ಸ್ ಆಫ್ ಆಡಿಟಿಂಗ್. ಕೆಲವು ಬೆನಿಫಿಟ್ಸ್ ಇದ್ದಾವೆ ಆಡಿಟಿಂಗ್ ಒಳಗೆ. ಸೊ ಆ ಬೆನಿಫಿಟ್ಸನ್ನು ನಾವೇನು ಮಾಡ್ಬೋದು ಅಂತಂದರೆ ಉಪಯೋಗಿಸ್ಕೋಬಹುದು. ಪ್ರೈವೇಟ್ ಆಡಿಟ್ ರೆಫರ್ಸ್ ಟು ಆಡಿಟ್ ಅಕೌಂಟ್ಸ್ ಟು ಪ್ರೈವೇಟ್ ಎಂಟರ್ಪ್ರೈಸಸ್ ಸಚ್ ಆಸ್ ಟ್ರೇಡಿಂಗ್ ಕನ್ಸರ್ನ್, ಪಾರ್ಟ್ನರ್ಶಿಪ್ ಫರ್ಮ್ ಆ್ಯಂಡ್ ಅದರ್ ಇಂಡಿವಿಜುವಲ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್. ಸೊ ಯಾವುದ್ಯಾವುದು ಅಂತಂದರೆ ಸೋಲ್ ಟ್ರೇಡ್ ಕನ್ಸರ್ನ್ ಆಗಿರ್ಬೋದು, ಪಾರ್ಟ್ನರ್ಶಿಪ್ ಫರ್ಮ್ ಆಗಿರ್ಬೋದು, ಸೊ ಅಥವಾ ಬೇರೆ ಇಂಡಿವಿಜುವಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು. ಸೊ ಇವ್ರು ಏನು ಮಾಡ್ಬೋದು ಅಂತಂದರೆ ಆಡಿಟ್ ವರ್ಕನ್ನು ಕ್ಯಾರಿ ಆನ್ ಮಾಡಬಹುದು. ಸೊ ಅವ್ರ ಸ್ವಂತಕ್ಕೆ ಬೇಕಿದ್ರು ಆಡಿಟ್ ವರ್ಕನ್ನು ಕ್ಯಾರಿ ಆನ್ ಮಾಡ್ಕೋಬೋದು. ಯಾಕೆ ಅಂತಂದರೆ, ಸೊ ಇಲ್ಲಿ ಯಾವುದೇ ರೀತಿ ಲೀಗಲ್ ಕಂಪಲ್ಷನ್ ಇಲ್ಲ. ಹಂಗಿದ್ರೆ ನೀವು ಕೇಳ್ಬೋದು, ಸರ್ ಲೀಗಲ್ ಕಂಪಲ್ಷನ್ ಇಲ್ಲ, ಯಾಕೆ ಮಾಡ್ಬೇಕು ಹಂಗಿದ್ರೆ? ಸೊ ಫ್ರಮ್ ದ ಆಡಿಟಿಂಗ್ ವಿ ಕ್ಯಾನ್ ಐಡೆಂಟಿಫೈ ದ ಮಿಸ್ಯೂಸ್ ಆಫ್ ಮನಿ ಮಿಸ್ಯೂಸ್ ಆಗ್ತಾಯಿತ್ತಾ, ಅಥವಾ ಬೇರೆ ಏನಾದರೂ ಆಗ್ತಾಯಿತ್ತಾ, ಅಕೌಂಟ್ಸ್ ಮ್ಯಾನಿಪುಲೇಟ್ ಆಗ್ತಾಯಿತ್ತಾ, ಸೊ ಯಾರಾದರೂ ದುಡ್ಡನ್ನು ಮಿಸ್ಯೂಸ್ ಮಾಡ್ಕೊತಿದ್ದಾರಾ, ಇದೆಲ್ಲ ಐಡೆಂಟಿಫೈ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಡೂ ಆಡಿಟ್ ಕಂಪಲ್ಸರಿ. ಆಡಿಟಿಂಗನ್ನು ಮಾಡಿದ್ರೆ ಸೊ ಇದೆಲ್ಲ ನಮಗೆ ಈಸಿಯಾಗಿ ಐಡೆಂಟಿಫೈ ಆಗ್ತಾ ಹೋಗುತ್ತೆ. ಫಾರ್ ದ್ಯಾಟ್ ಸೇಕ್, ಅಥವಾ ಅದನ್ನು ನಾವು ಉಪಯೋಗಿಸ್ಕೊಳೋದಕ್ಕೋಸ್ಕರ ಆಡಿಟಿಂಗನ್ನು ಮಾಡ್ತಾ ಹೋಗ್ತಿದ್ವಿ. ಸೊ ಟೈಪ್ಸ್ ಆಫ್ ಪ್ರೈವೇಟ್ ಆಡಿಟ್ ಅಂತ ಹೇಳ್ತಾ ಹೋಗ್ತಾರೆ. ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಆಡಿಟ್ ಅಕೌಂಟ್ ಆಫ್ ಸೋಲ್ ಟ್ರೇಡರ್ಸ್. ಸೊ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಯಾವುದಾಯ್ತಾ, ಸೊ ಅದನ್ನು ನಾವು ಬೇಕಿದ್ರೆ ಆಡಿಟಿಂಗನ್ನು ಮಾಡಿಸ್ಬಹುದು. ಪಾರ್ಟ್ನರ್ಶಿಪ್ ಫರ್ಮ್, ಸೊ ಪಾರ್ಟ್ನರ್ಶಿಪ್ ಫರ್ಮ್ ಯಾವುದಾಯ್ತು ಅದನ್ನು ಸಹ ನಾವು ಬೇಕಿದ್ರೆ ಆಡಿಟನ್ನು ಮಾಡಿಸ್ತಾ ಹೋಗ್ಬೋದು. ಅದರ್ ಇಂಡಿವಿಜುವಲ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಆಡಿಟ್ ಅಕೌಂಟ್ಸ್ ಈಸ್ ನಾಟ್ ಕವರ್ಡ್ ಅಂಡರ್ ಸ್ಟ್ಯಾಟ್ಯುಟರಿ ಆಡಿಟ್. ಸೊ ಇಲ್ಲೇನಪ್ಪ ಅಂತಂದರೆ, ಇಲ್ಲಿ ಬೇರೆ ಇನ್ಸ್ಟಿಟ್ಯೂಷನ್ಸು ಆಡಿಟಿಂಗ್ ಪ್ರೈವೇಟ್ ಏನು ಸೆಕ್ಟರ್ಸ್ ಇದ್ದಾವೆ, ಸೊ ಅವು ಏನು ಮಾಡ್ಬೋದು ಅಂತಂದರೆ ಆಡಿಟಿಂಗನ್ನು ಮಾಡಿಸ್ತಾ ಹೋಗಬಹುದು. ಅಂದರೆ ಇದಕ್ಕೆ ಯಾವುದೇ ರೀತಿಯ ಕಂಪಲ್ಷನ್ ಇಲ್ಲ ಪ್ರೈವೇಟ್ ಆಡಿಟಿಗೆ. ಸೊ ಯಾವುದೇ ರೀತಿಯ ಆಡಿಟಿಂಗಿನ ಕಂಪಲ್ಷನ್ ಇಲ್ಲ. ಸೊ ಆದರೆ ನಾವೇ ವಾಲಂಟ್ರಿಯಾಗಿ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಆಡಿಟ್ ವರ್ಕನ್ನು ಮಾಡಿಸ್ತಾ ಇದ್ದೀವಿ. ಯಾಕೆ ಅಂತಂದರೆ ಟು ಗೆಟ್ ಬೆನಿಫಿಟ್. ಸೊ ಬೆನಿಫಿಟ್ ಬೇಕು ನಮಗೆ. ಆಡಿಟಿಂಗನ್ನು ಮಾಡಿಸೋದ್ರಿಂದ ಕೆಲವು ಬೆನಿಫಿಟ್ಸ್ ಆಗ್ತಾ ಹೋಗುತ್ತೆ. ಆಗಲೇ ಹೇಳಿದೆ ನಾನು ನನಗೆ ಮಿಸ್ಯೂಸ್ ಆಫ್ ಮನಿ, ಆಗಲೇ ನಾವು ಏನು ನೋಡೋದಲ್ಲ, ಫ್ರಾಡು, ಎರರ್ಸು. ಸೊ ಇದೆಲ್ಲನೂ ಯಾವಾಗ ಗೊತ್ತಾಗುತ್ತೆ ಅಂತಂದರೆ ವೆನ್ ವಿ ಆರ್ ಡೂಯಿಂಗ್ ದ ಆಡಿಟಿಂಗ್ ವರ್ಕ್. ಸೊ ನಾವು ಯಾವಾಗ ಆಡಿಟ್ ವರ್ಕನ್ನು ಮಾಡ್ತಾ ಹೋಗ್ತೀವಿ, ಸೊ ಅವಾಗ ನಮಗೆ ಅದು ಗೊತ್ತಾಗ್ತಾ ಹೋಗುತ್ತೆ. ಸೊ
ದೀಸ್ ಆರ್ ಸಮ್ ಆಫ್ ದ ಟೈಪ್ಸ್ ಆಫ್ ಆಡಿಟಿಂಗ್ ಕ್ಲಾಸಿಫಿಕೇಷನ್ ಅಂತ ಏನು ಕರಿತೀವಿ. ಸೊ ಯಾವುದ್ರ ಬೇಸಿಸ್ ಮೇಲೆ ಅಂತಂದ್ರೆ ಆರ್ಗನೈಸೇಷನ್ ಮತ್ತು ಆರ್ಗನೈಸೇಷನ್ ಸ್ಟ್ರಕ್ಚರ್ ಮೇಲೆ. ಮೊದಲನೇದು ಸ್ಟ್ಯಾಟ್ಯೂಟರಿ ಆಡಿಟ್ ಅಂತ ಕರಿತಾ ಹೋಗ್ತೀವಿ, ಎರಡನೇದು ಗೌರ್ಮೆಂಟ್ ಆಡಿಟ್ ಅಂತ ಕರಿತೀವಿ, ಮೂರನೇದು ಪ್ರೈವೇಟ್ ಆಡಿಟ್ ಅಂತ ಕರಿತಾ ಹೋಗ್ತೀವಿ. ಸೊ ಇದಿಷ್ಟು ಟೈಪ್ಸ್ ಇದ್ದಾವೆ. ಸೊ ಇನ್ನು ಉಳಿದ ಕ್ಲಾಸ್ ಒಳಗೆ ನೆಕ್ಸ್ಟು ಏನು ಕ್ಲಾಸಿಫಿಕೇಷನ್ಸ್ ಬರುತ್ತೆ ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣಂತೆ. ನಿಮಗೇನಾದರೂ ಅರ್ಥ ಆಗಿಲ್ಲ ಅಂತಂದರೆ ಯು ಕ್ಯಾನ್ ಕಾಲ್ ಮೀ ಆ್ಯಂಡ್ ಆಸ್ಕ್ ಮೀ. ಏನೇ ಡೌಟ್ಸ್ ಇದ್ದರೂ ನೋಡ್ಕೊಳ್ಳಿ. ಸೊ ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ, 4 ಥರದ ಟೈಪ್ಸ್ ಆಫ್ ಆಡಿಟನ್ನು. ಸೊ ಇನ್ ಕೇಸ್ ನಿಮಗೆ ಇಟ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ 15 ಮಾರ್ಕ್ಸ್, 15 ಮಾರ್ಕ್ಸಿಗೆ ಕೇಳ್ಬೋದು ಅಥವಾ 10 ಮಾರ್ಕ್ಸಿಗೆ ಬೇಕಾದರೂ ಕೇಳಬಹುದು. ಸೊ ಹಾಗಾಗಿ ಚೆನ್ನಾಗಿ ನೋಡ್ಕೊಂಡಿರ್ರಿ. ಸೊ ಇನ್ ಕೇಸ್ ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ಫೋನ್ ಮಾಡಿ ಕೇಳ್ಕೊಳ್ರಿ.